ಹಾಸನದಲ್ಲಿ ಮತ್ತೆ ವರುಣನ ಅಬ್ಬರ. ಭಾರೀ ಮಳೆಗೆ ಕೆರೆಯಂತಾಗಿದೆ ಕ್ರಿಕೆಟ್ ಗ್ರೌಂಡ್. ಗಾಳಿ ಬೀಸಿದ ರಭಸಕ್ಕೆ ಪೆಂಡಾಲ್ ಕುಸಿತ ಆಗಿದೆ. ಹಾಸನದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಭಾರೀ ಮಳೆಗೆ ಕ್ರಿಕೆಟ್ ಸ್ಟೇಡಿಯಂ ಅನ್ನೋದು ಕೆರೆಯಂತಾಗ್ಬಿಟ್ಟಿದೆ ಮತ್ತು ರಭಸವಾದಂಥ ಗಾಳಿ ಪೆಂಡಾಲ್ ಕೂಡ ಅಲ್ಲಿ ಕಿತ್ಕೊಂಡು ಹೋಗಿಬಿಟ್ಟಿದೆ. ಹಾಸನದಲ್ಲಿ ಒಂದು 3-4 ದಿನಗಳಿಂದ ನೋಡ್ತಾ ಇದ್ದೀವಿ, ಮೋಡ ಕವಿದ ವಾತಾವರಣ ಇದ್ದೇ ಇರುತ್ತೆ ಅಥವಾ ಮಳೆ ಆಗ್ತಾ ಇರುತ್ತೆ. ಹಾಸನದಲ್ಲಿ ಮತ್ತೆ ಮಳೆರಾಯ ತನ್ನ ಆರ್ಭಟವನ್ನು ಮುಂದುವರಿಸಿದ್ದಾನೆ. ಮೊನ್ನೆ ಕೂಡ ಹಾಸನದ ಕೆಲವು ಭಾಗಗಳಲ್ಲಿ ಮಳೆರಾಯ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಿದ್ದ. ನೋಡಿ, ಕ್ರಿಕೆಟ್ ಗ್ರೌಂಡ್ ನೋಡ್ತಾ ಇದ್ದೀವಿ, ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವತ್ತು ಶನಿವಾರ ಅಂಥೇಳಿ ಏನೋ ಮ್ಯಾಚ್ ಬೇರೆ ಇತ್ತಲ್ಲಿ, ಎಲ್ಲ ಹೋಗ್ಬಿಡ್ತು. ನೋಡಿ, ಪೆಂಡಾಲ್ ಕೂಡ ಕೆಳಗಡೆ ಕುಸಿದು ಬಿದ್ದುಬಿಟ್ಟಿದೆ. ಜೊತೆಗೆ ಅಲ್ಲಿ ಆಟಗಾರರು ಕೂಡ ಬ್ಯಾಗಿಗೆ ಮತ್ತು ಬೌಲು, ಬ್ಯಾಟು ಎಲ್ಲ ತಮಗೆ ಏನು ಬೇಕು ಎಲ್ಲ ಸಲಕರಣೆಗಳನ್ನ ಇಟ್ಟಿದ್ದರು. ಅವು ಕೂಡ ನೀರಿನಲ್ಲಿ ತೆಲ್ಕೊಂಡು ಹೋಗ್ತಾಯಿದ್ವು ಮತ್ತು ಅವನ್ನ ಸೇಫ್ಟಿಯಾಗಿ ನೋಡ್ಕೊಳ್ತಾ ಇದ್ದರು. ಇವತ್ತು ಬಹಳ ಕುತೂಹಲದಿಂದ ಮ್ಯಾಚ್ ವೀಕ್ಷಣೆ ಮಾಡಲಿಕ್ಕೂ ಕೂಡ ಸಾರ್ವಜನಿಕರು ಬಂದಿದ್ದರು. ಸಾಟರ್ಡೆ ಆಗಿರೋದ್ರಿಂದಾಗಿ ಶಾಲಾ ಕಾಲೇಜು ಮಕ್ಕಳು ಕೂಡ ಅಲ್ಲಿ ಬಂದಿದ್ದರು ಆಡಬೇಕು ಅಂತೇಳಿ. ಆದರೆ ಭಾರೀ ಮಳೆಯಿಂದಾಗಿ ಕ್ರಿಕೆಟ್ ಗ್ರೌಂಡ್ ಅನ್ನೋದು ಕೆರೆಯಂತೆ ಮಾರ್ಪಾಡಾಗಿತ್ತು.